ಮೂಡಾದಲ್ಲಿ ಸೈಟ್ ಹಂಚಿಕೆಯ ವಿಚಾರದಲ್ಲಿ ಗೋಲ್ಮಾಲಾದಂತಹ ವಿಚಾರ. ಒಂದು ಕಡೆ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದೆ, ಮತ್ತೊಂದು ಕಡೆ ಇಡಿ ಎಂಟ್ರಿಯಾಗಿ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದೆ. ಮತ್ತಷ್ಟು ಜನರಿಗೆ ಈ ವಿಚಾರಣೆಯ ಬಿಸಿ ತಡ್ತಾ ಇದೆ. ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಂಧನದ ಬಳಿಕ 59ಕ್ಕೂ ಹೆಚ್ಚು ಸೈಟುಗಳನ್ನು ಮುಟ್ಟುಗೋಲು ಹಾಕಿಕೊಂಡು ವಶಕ್ಕೆ ಪಡೆದುಕೊಂಡಿದೆ ಇಡಿ. 60 ಕೋಟಿ ಮೌಲ್ಯದ ಸೈಟ್ಗಳಲ್ಲಿ ಕಾಂಗ್ರೆಸ್ ಮುಖಂಡ ಪಾಪಣ್ಣನ ಬಳಿ ಇದ್ವು. ಈ ಬಗ್ಗೆ ಪಬ್ಲಿಕ್ ಟಿವಿಯ ಬಳಿ ಎಕ್ಸ್ಕ್ಲೂಸಿವ್ ದಾಖಲೆಗಳು ಕೂಡ ಇದೆ. ಇನ್ನು ಪಾಪಣ್ಣ ಆಸ್ತಿಯನ್ನು ಇಡಿ ಮುಟ್ಕೋಲು ಹಾಕ್ಕೊಂಡಿದೆ. ಈ ಎಲ್ಲ ಸೈಟುಗಳು ಕೂಡ ವಿಜಯನಗರದ 4ನೇ ಹಂತದಲ್ಲಿಯೇ ಇದೆ. ಈ ಬಗ್ಗೆ ಇಡಿಯು ಮುಟ್ಟುಗೋಲು ದಾಖಲೆಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಈ ಮೂಲಕ ಮೂಡಾ ಹಗರಣದಲ್ಲಿ ಇಡಿ ಅಂದರೆ ಜಾರಿ ನಿರ್ದೇಶನಾಲಯದ ತನಿಖೆ ಮತ್ತಷ್ಟು ಚುರುಕುಗೊಂಡಿರುವಂಥದ್ದು. ಈಗಾಗಲೇ ಮೂಡಾದ ಮಾಜಿ ಆಯುಕ್ತರಾದಂತಹ ದಿನೇಶ್ ಕುಮಾರ್ ಬಂಧನದ ಬಳಿಕ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಇಡಿ ಮಾಡಿದೆ. ಅಕ್ರಮ ಮೂಡಾ ಸೈಟನ್ನು ಕಬಳಿಸಿದವರು ಯಾರು? ಮೂಡಾ ಅಕ್ರಮದ ದಾಖಲೆ ಪಬ್ಲಿಕ್ ಟಿವಿಗೆ ಲಭ್ಯ. ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕೆಲಸ ಮೊದಲೇ ಆಗಿತ್ತು. ದಿನೇಶ್ ಮನೆಯ ಕೆಲಸದವರ ಹೆಸರಿನಲ್ಲೂ ಕೂಡ ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ, ಬೇನಾಮಿ ಆಸ್ತಿಯನ್ನು ಮಾಡಿಟ್ಟಿದ್ದಾರೆ ಅನ್ನೋದು ಕೂಡ ಇಡಿ ತನಿಖೆಯ ವೇಳೆ ಗೊತ್ತಾಗಿತ್ತು. ಮನೆ ಕೆಲಸದವ ರಮೇಶ್ ಹೆಸರಿನಲ್ಲಿ ಅಕ್ರಮ ಆಸ್ತಿ, ಬ್ಯಾಂಕ್ ಅಕೌಂಟ್ ಎಲ್ಲ ಪತ್ತೆಯಾಗಿದೆ. ಅದು ಯಾವುದು ಕೂಡ ಮನೆ ಕೆಲಸದವ್ರಿಗೆ ಗೊತ್ತಿರಲಿಲ್ವಂತೆ. ದಿನೇಶ್ ಕುಟುಂಬಸ್ಥರ ಹೆಸರಿನಲ್ಲೆಲ್ಲ ಆಸ್ತಿ ಮಾಡಿದ್ದಾರೆ ದಿನೇಶ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾರಿದು ದಿನೇಶ್ ಅಂದರೆ ಇವರು ಮೂಡಾದ ಮಾಜಿ ಆಯುಕ್ತರು. ಅತ್ತೆ ಮಾವ ಬಾಮೈದ ಹೆಸರಿನಲ್ಲಿ ಸಿಕ್ಕಾಪಟ್ಟೆ ಆಸ್ತಿ ಸಂಪಾದನೆ ಮಾಡಿರೋದು ಕೂಡ ಇಡಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಕಾಂಗ್ರೆಸ್ ಮುಖಂಡ ಪಾಪಣ್ಣ ಅವರಿಂದ 31 ಸೈಟನ್ನು ಕೂಡ ಇಡಿ ಮುಟ್ಟುಗೋಲು ಹಾಕ್ಕೊಂಡಿದೆ. ಇವು ಕೂಡ ಅಕ್ರಮದಿಂದಲೇ ಸೈಟ್ ಮಂಜೂರಾಗಿದ್ದು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮೈಸೂರಿನ ವಿಜಯನಗರದ 4ನೇ ಹಂತದಲ್ಲಿ ಈ 31 ಸೈಟ್ಗಳಿದ್ದಾವೆ. ಮೂಡಾದ ಮಾಜಿ ಅಧ್ಯಕ್ಷ ಮರಿಗೌಡನ ಹೆಸರಿನಲ್ಲೂ ಕೂಡ ಸೈಟ್ ಮಂಜೂರಾಗಿರುವಂತಹ ವಿಚಾರ ಗೊತ್ತಾಗ್ತಿದೆ. ನೋಡೋಣ, ಇಡಿ ತನಿಖೆ ಮುಂದುವರೆದಿದೆ. ಮತ್ತಾರ್ಯಾರಿಗೆ ಈ ವಿಚಾರಣೆಯ ಬಿಸಿ ತಟ್ಟುತ್ತೆ, ಮತ್ತೆಲ್ಲೆಲ್ಲಿ ಈ ಅಕ್ರಮ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ಳುವಂತಹ ಕೆಲಸ ಇಡಿ ಕಡೆಯಿಂದ ಆಗುತ್ತೆ ಅಂಥೇಳಿ.